ಇನ್ನು ನಿಮ್ಮ ಮತ್ತು ದಿಗಂತ್ ಸರ್ ಕೆಮಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಮುದ್ದಾಗಿ ಇಬ್ರು ವೈಟ್ ಮ್ಯಾಚ್ ಆಗಿ ವೈಟ್ ಇದ್ದಾರೆ ನೋಡಿ ಇವರು ಅಲ್ವಾ. ಬಟ್ ಅವ್ರು ಒಪ್ಪಲ್ಲ, ಈಸ್ ಆಲ್ವೇಸ್ ಲೈಕ್ ನೋ ಯು ಆರ್ ಫೇರರ್ ಅಂತ. ಬಟ್ ನಿಜವಾಗ್ಲೂ ನಮ್ಮೆಲ್ಲರಿಗೂ ಗೊತ್ತಿದೆ ಅವ್ರನ್ನ ದೂತ್ ಬೇಡ ಅಂತ ಏನಕ್ಕೆ ಕರೀತಾರೆ ಹೇಳಿ. ಐ ಥಿಂಕ್ ಈಸ್ ಗೆಟಿಂಗ್ ಇರಿಟೇಟೆಡ್ ಅನ್ಸುತ್ತೆ. ಐ ಯು ಗೆಟಿಂಗ್ ಇರಿಟೇಟೆಡ್? ಓಕೆ, ನೋ, ಬಟ್ ಕೆಮಿಸ್ಟ್ರಿಗಿಂತ ನಾನು ಏನು ಹೇಳಬೇಕು ಅಂದರೆ ನಮ್ಮ ಒಂದು ಬಾಂಡ್ ಅಥವಾ ಬಾಂಧವ್ಯ ಸೆಟ್ನಲ್ಲಿರ್ಬೋದು ಈಗಿರ್ಬೋದು, ಇಟ್ಸ್ ವೆರಿ ವೆರಿ ಕಂಫರ್ಟಬಲ್, ಸೋ ಫ್ರೆಂಡ್ಲಿ. ನನಗೆ ಆ್ಯಂಡ್ ಐಂದ್ರತಾ ಅವ್ರು ಕೂಡ ಒಳ್ಳೆ ಪರಿಚಯ. ಸೊ ವಿರ್ ಆಲ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಆ ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಡ್ ನಮ್ಮ ಸಿನಿಮಾಲ್ಲಿ ಕೂಡ ರಿಫ್ಲೆಕ್ಟ್ ಆಗಿದೆ. ಝೀರೋ ಆಕ್ವರ್ಡ್ನೆಸ್. ಅವರಿರಲಿ, ಅನಿರುದ್ಧ್ ಅವರಿರಲಿ, ಶರ್ಮಿಳಾ ಅವರಿರಲಿ, ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೆ ನಾನು ಇಂಡಸ್ಟ್ರಿಗೆ ಬಂದು ಇನ್ನೇನು ಒಂದು 4 ವರ್ಷ ಆಯಿತು. ದೇವ್ ಆಲ್ ಬಿನ್ ದೇ ಫಾರ್ ಅ ವೈಲ್ ಅಲ್ವಾ. ಯಾವತ್ತೂ ಒಂದು ದಿವಸ ನನಗೆ ಆ ಒಂದು ಫೀಲಿಂಗ್ ಅವ್ರು ಅಂದರೆ ನನಗೆ ಅವರ ಆ ಥರ ಬಿಹೇವ್ ಮಾಡಲಿಲ್ಲ ನನ್ನ ಜೊತೆಗೆ. ಅಂದರೆ ಇವಳು ಒಂದು ನ್ಯಾಮಚರು ಇದು ಅದು ಅನ್ನೋ ಥರ. ದೇ ವರ್ ಆಲ್ ವೆರಿ ನೈಸ್ ಟು ಮೀ. ನೀವು ಎಷ್ಟು ಎಂಜಾಯ್ ಮಾಡಿದ್ದೀರಾ ಸೆಟ್ಟಲ್ಲಿ? ಬಿಕಾಸ್ ದಿಗಂತ್ ಸರು ಮತ್ತು ಅನಿರುದ್ಧ್ ಎಲ್ಲರೂ ಇದ್ರು ಅಂತಂದರೆ ಮೇ ಬಿ ಸಖತ್ ಫನ್ ಮಾಡಿರ್ತೀರಾ ಅಂತ ಅನಿಸುತ್ತೆ. ಬಿಕಾಸ್ ದಿಗಂತ್ ಸರ್ ಇತ್ತೀಚೆಗೆ ಹೇಗಾಗಿದೆ ಅಂತಂದರೆ ಅವ್ರು ಮಾಡ್ತಿರೋ ಸಿನಿಮಾಗಳು ನೋಡ್ತಿದ್ರೇ ನಗು ಬರ್ತಾ ಇರುತ್ತೆ, ಅಷ್ಟು ಕಾಮಿಡಿ ಆಗಿರುತ್ತೆ, ಸಖತ್ತಾಗಿ ಬರ್ತಿದೆ. ಸೊ ಸೆಟ್ಟಲ್ಲಿ ಯಾವ ರೀತಿ ಫನ್ ಇರ್ತಾ ಇತ್ತು ಅಂತ? ಫನ್ ಅಂದರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಇಟ್ ವಾಸ್ ಓನ್ಲಿ ಫನ್. ಸೆಟ್ಟಲ್ಲಿ ಹೋಗೋದೇ ಫನ್. ಅಂದರೆ ನನಗೆ ಬೆಳಿಗ್ಗೆ ಎದ್ದು ಶೂಟಿಂಗ್ ಹೋಗ್ಬೇಕ ಅಂತ ಖುಷಿ ಆಗ್ತಾ ಇತ್ತು. ಎಷ್ಟೇ ಬೇಗ ಎದ್ದೇಳಬೇಕಾದ್ರೂ ಐ ವಾಸ್ ವೆರಿ ಹ್ಯಾಪಿ ಟು ಗೋ ಟು ವರ್ಕ್. ಆ್ಯಂಡ್ ಇವರು ಅಂದರೆ ನಾವು 3 ಜನ ಅಂತ ಅಲ್ಲ, ಶರ್ಮಿಳಾ ಅವರಿರಲಿ, ರಂಗಾಯಣ ರಘು ಸರ್, ರವಿಶಂಕರ್ ಸರ್ ಎಲ್ಲ, ಎಸ್ಪೆಷಲಿ ಒಂದು ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ನಾವು ಶೂಟ್ ಮಾಡ್ತಾ ಇದ್ವಿ ಓವರ್ ಅ ವೀಕ್ಸ್ ಪೀರಿಯಡ್ ಆರ್ ಮೋರ್. ಆ ಟೈಮ್ನಲ್ಲಿ ನಾವೆಲ್ಲ ಇನ್ ಬಿಟ್ವೀನ್ ಶಾರ್ಟ್ಸ್ ಕೂತ್ಕೊಂಡು ಜೋಕ್ಸ್ ಕ್ರ್ಯಾಕ್ ಮಾಡೋದು. ನಾನು ಕ್ರ್ಯಾಕ್ ಮಾಡೋದು ಕಮ್ಮಿನೇ ಇತ್ತು, ಬಟ್ ನಾನು ನಗ್ತಾ ಇದ್ದೆ. ದಟ್ ವಾಸ್ ಮೈ ಜಾಬ್. ಸೊ ಇಟ್ ವಾಸ್ ಅ ಲಾಡ್ ಆಫ್ ಫನ್ ನಿಜವಾಗ್ಲೂ ನಮಗೆ. ಅದಕ್ಕೆ ನಾನು ಹೇಳಿದ್ದು ನನಗಿದು ಒಂದು ತುಂಬ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ. ಜೊತೆಗೆ ರಂಗಾಯಣ ರಘು ಸರ್, ರವಿಶಂಕರ್ ಗೌಡ ಸರ್, ಅಂದರೆ ನಿಮ್ಮ ಸಿನಿಮಾದ ಎಲ್ಲ ಪಾತ್ರಗಳು ಎಷ್ಟು ಯುನೀಕ್ ಆಗಿದೆ ಮತ್ತು ಆ್ಯಪ್ಟ್ ಆಗಿದೆ ಸಿನಿಮಾಗೆ ಅಂತ ಅಂದರೆ ನೋಡ್ತಿದ್ರೇ ಸಖತ್ ಕಾಮಿಡಿ ಇರುತ್ತೆ ಅಂತ ಅನ್ಸುತ್ತೆ. ನಾಳೆ ಮೇ ಬಿ ಥಿಯೇಟ್ರಲ್ಲಿ ಶಿಳ್ಳೆ ಚಪ್ಪಾಳೆಗಿಂತ ಜಾಸ್ತಿ ನಗುನೇ ಇರುತ್ತೆ ಅಂತ ಅನ್ಸುತ್ತೆ. 100%. ಇದು ಇಟ್ಸ್ ಅ ಲಾಫ್ ರೈಟ್. ಅಂದರೆ ನೀವು ಬಿಕ್ಕಿ ನಗೋ ತನಕ ನಾವು ಬಿಡೋದಿಲ್ಲ. ಒಂದು ಜೋಕ್ ಇನ್ನೊಂದು ಜೋಕ್ಕಿಂತ ಸಖತ್ತಾಗಿರುತ್ತೆ. ಆ ಥರ ಒಂದು ಸಿನಿಮಾ ಇದು. ಸೊ ನಾನು ಕಾಯ್ತಾ ಇದ್ದೀನಿ ನೋಡೋದಕ್ಕೆ. ಬಿಕಾಸ್ ನಾನು ನೋಡಿಲ್ಲ, ನಾನು ಬರೀ ಶೂಟ್ ಮಾಡಿರೋದು ಮತ್ತು ಡಬ್ಬಿಂಗ್ ಟೈಮ್ನಲ್ಲಿ ಒಂದಷ್ಟು ನೋಡಿದ್ದೀನಿ ಅಷ್ಟೇ. ಫುಲ್ ಫ್ಲೆಜ್ಡ್ ಸಿನಿಮಾ ನಾನು ನೋಡಿಲ್ಲ. ಸೊ ಐ ಆಮ್ ಆಲ್ಸೋ ವೇಟಿಂಗ್. ಆ್ಯಂಡ್ ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ನೀವು ಬಿಕ್ಕಿ ನಗೋದಂತೂ ಗ್ಯಾರಂಟೀಡ್. ಜೊತೆಗೆ ಶರ್ಮಿಳಾ ಮಾಂಡ್ರೆ ಅವ್ರ ರೋಲ್ ಬಗ್ಗೆ ಹೇಳೋದಾದ್ರೆ, ಅವ್ರ ನಡುವೆ ಏನೋ ಒಂದು ಟಗ್ ಆಫ್ ವಾರ್ ಇರೋ ತರ ಕಾಣಿಸ್ತಿದೆ ಟ್ರೈಲರ್ ನೋಡ್ತಿದ್ರೆ. ಟಗ್ ಆಫ್ ವಾರ್ ಅನ್ನೋದಕ್ಕಿಂತ ಅವರು ನನ್ನನ್ನ, ದಿಗಂತ್ ಅವ್ರನ್ನ, ಅನಿರುದ್ಧ್ ಅವ್ರನ್ನ ಎಲ್ಲರೂ ಚೆನ್ನಾಗಿ ಹೊಡೆದಾಕಿದ್ದಾರೆ ಸಿನಿಮಾದಲ್ಲಿ. ಅವ್ರ ರೋಲ್ ಬಂದ್ಬಿಟ್ಟು ಶಿ ಈಸ್ ಅನ್ ಅಸಾಸಿನ್. ಸೊ ಶಿ ಹ್ಯಾಸ್ ತುಂಬ ಆ್ಯಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ ಅವ್ರಿಗೆ. ಐ ಥಿಂಕ್ ಶಿ ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಯಾವ ಆ್ಯಕ್ಟರ್ಗೂ ಕಮ್ಮಿ ಇಲ್ಲ ಅವರು. ಸೊ ಅದು ಕೂಡ ಐ ಥಿಂಕ್ ನಮ್ಮ ಆಡಿಯನ್ಸ್ ದೇ ಶುಡ್ ಲುಕ್ ಔಟ್ ಫಾರ್. ದಿಗಂತ್ ಅವ್ರಿಗೆ ಹೊಡೆದ್ರ? ಯಾಕೆ ನಿಮಗೆ ಬೇಜಾರಾಗ್ತಾ ಇದೆಯಾ? ನೋ, ಬಟ್ ನಂಗೆ ಐ ನೋ ವಾಟ್ ಯು ಮೀನ್. ಯಾಕೆಂದರೆ ಅವರು ಅಕಸ್ಮಾತ್ ಒಂದ್ಸಲ ಲೇಟಾಗಿ ಬಂದ್ರೂ ಅವ್ರನ್ನ ನೋಡಿದ ತಕ್ಷಣ ಏನೂ ಹೇಳ್ಬೇಕನ್ಸಲ್ಲ. ಯಾಕಂದರೆ ಅವರು ಒಂದು ಡಿಂಪಲ್ ಸ್ಮೈಲ್ ಕೊಟ್ಬಿಡ್ತಾರೆ. ಸಾರಿ ಅಂದಾಗ ಅಷ್ಟೇ, ಅಯ್ಯೋ ಇಟ್ಸ್ ಓಕೆ, ನಂದೇ ತಪ್ಪಿರ್ಬೋದು ಅನ್ಸುತ್ತೆ. ಮುಗ್ಧತೆಯಿಂದ ಎಲ್ಲರೂ ಮೋಡಿ ಮಾಡ್ತಾರೆ. ಹೌದು. ದೆನ್ ಇನ್ನು ನಿಮ್ಮ ಸಿನಿಮಾ ಒಂದು ರೀತಿ ನೋಡ್ತಿದ್ರೆ ಏನಾದರೂ ಈಗ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಖಿ ಆದಮೇಲೆ ಈ ಸಿನಿಮಾಗೂ ಅದೇ ರೀತಿ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅನ್ನೋ ಎಲ್ಲ ಲಕ್ಷಣಗಳು ಕಾಣ್ತಿರುವಂಥದ್ದು. ಯಾಕಂದರೆ ಆ ಸಿನಿಮಾ ಬಂದ್ಬಿಟ್ಟು ಫುಲ್ ಮಾಸು, ಕೃಷ್ಣಂ ಪ್ರಣಯ ಸಖಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ನಿಮ್ಮ ಸಿನಿಮಾ ಕಾಮಿಡಿ ಎಂಟರ್ಟೈನ್ಮೆಂಟು. ನೀವೇ ಹೇಳ್ಬಿಟ್ರಿ. ಹೌದು, ನಮ್ಮ ಪ್ರೇಕ್ಷಕರೀಗ ಮತ್ತೆ
ಸಿನಿಮಾ ನೋಡೋದಕ್ಕೆ ಬರ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಸ್ಟ್ರೀಕ್ ಕಂಟಿನ್ಯೂ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕನ್ನಡ ಸಿನಿಮಾನ ನಮ್ಮ ಪ್ರೇಕ್ಷಕರೇ ಉಳಿಸ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದ್ರೆ ಅಂದರೆ ಒಂದಾದಮೇಲೆ ಈಗ ಇದು ನಿನ್ನ ಸನಿಹಕ್ಕೆ ಮೂಲಕ ಪ್ರೇಕ್ಷಕರ ಸನಿಹಕ್ಕೆ ಸನಿಹಕ್ಕೆ ಬಂದು ಇವಾಗ ಪೌಡರ್ ಆಗ್ತಾ ಇದ್ದೀರಾ ಅವರಿಗೆ. ಸೊ ನೆಕ್ಸ್ಟ್ ಯಾವೆಲ್ಲ ಪ್ರಾಜೆಕ್ಟ್ಸು ಏನು ಲೈನಪ್ ಆಗಿದೆ, ಎಲ್ಲ ರೀತಿಯ ಅಂದರೆ ಒಂದೊಂದು ಕೂಡ ಡಿಫ್ರೆಂಟ್ ಪಾತ್ರಗಳು ಕಾಣಿಸ್ಕೊಳ್ತಾ ಇದ್ದೀರಾ ನೀವು. ಜೊತೆಗೆ ನಿಮ್ಗೆ ಅವಕಾಶಗಳು ಕೂಡ ಅದೇ ರೀತಿ ಬರ್ತಿರೋವಂಥದ್ದು. ಟಚ್ ವುಡ್, ನಾಕ್ ಆನ್ ವುಡ್. ಮರ್ತೋದು ಏನಿತ್ತು ಮೊದಲನೇ ಪ್ರಶ್ನೆ? ನೆಕ್ಸ್ಟ್ ಪ್ರಾಜೆಕ್ಟ್ ಚೌಕಿದಾರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಚಂದ್ರಶೇಖರ್ ಬಂಡಿಯಪ್ಪ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪೃಥ್ವಿ ಅಂಬಾರ್ ಆಪೋಸಿಟ್ ಆ್ಯಂಡ್ ಸಾಯಿ ಕುಮಾರ್ ಸರ್ ಕೂಡ ಇದ್ದಾರೆ. ಸೊ ಐ ಆಮ್ ಆ್ಯಕ್ಚುಲಿ ಈ ಪ್ರಮೋಷನ್ಸ್ ಮಧ್ಯೆ ಅದಕ್ಕೆ ಶೂಟ್ ಕೂಡ ಮಾಡ್ತಾ ಇದ್ದೀನಿ. ಇಟ್ಸ್ ಬಿನ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಅದು ಕೂಡ ಬೇರೆನೇ ಶೇಡ್ ಇದೆ, ಆದರೆ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಬಿಕಾಸ್ ಟುಡೇ ವಿ ಆರ್ ಹಿಯರ್ ಫಾರ್ ಪೌಡರ್. ಫೈನಲಿ ನಾಳೆ ಪೌಡರ್ ಹಾಕೋಕ್ಕೆ ಪ್ರೇಕ್ಷಕರನ್ನ ಥಿಯೇಟರ್ಗೆ ಕರೀತಾ ಇದ್ದೀರಾ. ಸೊ ಏನು ಹೇಳ್ತೀರಿ? ಜೊತೆಗೆ ಆ ಪೌಡರ್ ಸಿನಿಮಾದಲ್ಲಿ ಏನಾದರೂ ಮೆಸೇಜ್ ಅನ್ನೋದೇನಾದರೂ ಇದೆಯಾ, ಜಸ್ಟ್ ಓನ್ಲಿ ಕಾಮಿಡಿನಾ? ನೋ, ಏನು ಮೆಸೇಜ್ ಅಂತ ಏನಿಲ್ಲ, ಏನು ಲಾಜಿಕ್ ಏನು ಉಟ್ಕೊಂಡು ಬರಬೇಕಾಗಿಲ್ಲ. ಇಟ್ಸ್ ಜಸ್ಟ್ ಅನ್ ಔಟ್ ಆ್ಯಂಡ್ ಔಟ್ ಕಾಮಿಡಿ. ನಿಮ್ಮ ಲೈಫ್ನಲ್ಲಿ ನಿಮಗೆ ಬೇಜಾರಾಗಿದ್ದರೆ, ಒಂದು ಬ್ರೇಕ್ ಬೇಕು, ಒಂದು 3 ಅವರ್ ಕೂತ್ಕೊಂಡು ನನ್ನ ಫ್ರೆಂಡ್ಸ್ ಜೊತೆಗೆ ನಕ್ಕಬೇಕು, ನನ್ನ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ನಕ್ಕಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಮ್ಮ ಸಿನಿಮಾನ ಬಂದು 23ನೇ ತಾರೀಕು ಆಗಸ್ಟ್ 23ನೇ ತಾರೀಕು ಥಿಯೇಟರ್ನಲ್ಲೇ ನೋಡಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು. ಅಮ್ಮ ಮಾವಂದರು ಏನಾದರೂ ಹೇಳಿದ್ರಾ ಯಾವ ಇದ್ರ ಬಗ್ಗೆನಾ? ನೋ, ಇದು ಎಲ್ಲರೂ ಅಂದರೆ ನನ್ನ ಫ್ಯಾಮಿಲಿ ಇರಲಿ, ಫ್ರೆಂಡ್ಸ್ ಇರಲಿ, ಇಂಡಸ್ಟ್ರಿನಲ್ಲಿ ನಮ್ಮ ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಹೇಳ್ತಾ ಇರೋದು ಇದೇನೆ. ಇಟ್ಸ್ ಲುಕಿಂಗ್ ವೆರಿ ಯೂನಿಕ್. ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಸಿನಿಮಾ ಇರಲಿ, ಇದರ ಒಂದು ಸ್ಟೈಲ್ ಇರಲಿ, ಮತ್ತು ನಾವು ಮಾಡ್ತಾ ಇರೋವಂಥ ಪ್ರಮೋಷನಲ್ ಸ್ಟ್ರಾಟಜೀಸ್ ಇರಲಿ, ಈ ಥರ ನಾವು ನೋಡಿಲ್ಲ. ಆ್ಯಂಡ್ ಈ ಥರ ಒಂದು ಆನ್ಸಾಂಬಲ್ ಕಾಸ್ಟ್ ಕೂಡ ನೋಡಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ವಿವ್ ಗಾಟ್ ಎನಿ ನೆಗೆಟಿವ್ ರಿವ್ಯೂಸ್. ನಾನೇನು ಹೇಳೋಕೆ ಹೇಳಿಲ್ಲ, ನನಗೆ ಯಾರೂ ಹೇಳಿಲ್ಲ. Everyone is very positive about this, touch wood, and let's hope for the best. ಜೊತೆಗೆ ಈಗ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಅಂತ ಅಂದಾಗ ಅಲ್ಲಿ ಕಾಂಪಿಟೇಷನ್ ನೋಡಿರ್ತೀವಿ ನಾವು ಕೆಲವೊಂದು ಸಿನಿಮಾಗಳಲ್ಲಿ. ಆದರೆ ನಿಮ್ಮಿಬ್ಬರಲ್ಲಿ ಆ ಥರ ನಾವು ನೋಡ್ತಾನೆ ಇಲ್ಲ. ಇಬ್ಬರು ತುಂಬಾ ಜೋವಿಯಲ್ ಆಗಿ, ಮತ್ತು ಅಫ್ಕೋರ್ಸ್ ಹೀರೋ ಮತ್ತು ನಿಮಗೆ ಯಾವ ರೀತಿ ಕೆಮಿಸ್ಟ್ರಿ ಇದೆಯೋ ಅದೇ ಥರ ಈ ಫಂಕ್ಷನ್ಗಳಲ್ಲಿ ಅಲ್ಲೆಲ್ಲ ಶರ್ಮಿಳಾಗೂ ಮತ್ತು ನಿಮಗೆ ಅದೇ ಥರ ಕೆಮಿಸ್ಟ್ರಿ ಇರುತ್ತೆ. ಆ ಒಂದು ಫೈಟ್ ಅಂದರೆ ಎರಡು ಜಡೆ ಇದ್ದರೆ ಅಲ್ಲಿ ಜಗಳನೆ ಅಂತ ಹೇಳ್ತಾರೆ. ಸೊ ಅದು ನಿಮ್ಮಲ್ಲಿ ಕಾಣ್ತಿಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ? ನೋ, ನಾನು ಅದರಲ್ಲಿ ನಂಬೋದೇ ಇಲ್ಲ. ನೀವು 2 ಜಡೆ ಏನು ಹೇಳಿದ್ರು. ಐ ಥಿಂಕ್ ನನಗೂ ಶರ್ಮಿಳಾ ಅವ್ರಿಗೂ ವಿ ಗೆಟ್ ಅಲಾಂಗ್ ವೆರಿ ವೆಲ್, ಲೈಕ್ ಮೈಂಡೆಡ್ ನಾವು ಸ್ವಲ್ಪ. ಸೊ ಹಾಗಾಗಿ ನಮ್ಗೆ ಯಾವುದೇ ಒಂದು ಡಿಫ್ರೆನ್ಸಸ್ಸು ಇದು ಅದು ಅಂತ ಬಂದೇ ಇಲ್ಲ. ವಿ ವರ್ ವೆರಿ ಫ್ರೆಂಡ್ಲಿ ಆನ್ ಸೆಟ್. ಐ ಥಿಂಕ್ ನಮ್ಮ ಮುಹೂರ್ತದಿಂದನೇ ನಾವು ಕಾನ್ವರ್ಸೇಷನ್ ಶುರುವಾಗಿ ಅಲ್ಲಿಂದ ವಿ ಬಿಕಮ್ ರಿಯಲಿ ಗುಡ್ ಫ್ರೆಂಡ್ಸ್ ಟುಡೇ ಅಂತ ಹೇಳ್ಬೋದು. ಆ್ಯಂಡ್ ವಿ ಹ್ಯಾವ್ ನಮ್ಮ ಮೊದಲಿಂದನೂ ನಮಗೆ ಕಾಮನ್ ಫ್ರೆಂಡ್ಸ್ ಇರೋದು ಜಾಸ್ತಿ. ಸೊ ಹಾಗಾಗಿ ನಮಗೆ ಮಾತಾಡೋಕ್ಕೂ ದೇರ್ ಆರ್ ಮೆನಿ ಕಾನ್ವರ್ಸೇಷನ್ಸ್ ದಟ್ ವಿ ಕ್ಯಾನ್ ಹ್ಯಾವ್. ಫೈನಲ್ ನಿಮ್ಮ ದೊಡ್ಡ ಮನೆ ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ ಏನಂತ, ಯಾವ ರೀತಿ ಆಹ್ವಾನ ಮಾಡ್ತಾರೆ ಥಿಯೇಟರ್ಗೆ ಅಂತ? ನಮ್ಮ ಅಭಿಮಾನಿ ದೇವರುಗಳು ಹೇಗೆ ನಮ್ಮ ಕುಟುಂಬಕ್ಕೆ ಮತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀರೋ ಅದನ್ನು ನೀವು ಕೊಡ್ತಾನೇ ಇರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಎಂದಿಗೂ ನಿಮಗೆ ಚಿರಋಣಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಧನ್ಯಾರಾಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.